ಈ ಒಂದು ವೇದಿಕೆಯಲ್ಲಿ ನಾನು ಹೇಳಬೇಕು ಅಂತಂದ್ರೆ ಇವತ್ತು ನಾನು ಸ್ಮರಿಸ್ಕೊಳ್ಳೋದು 3 ಜನನ್ನು ಸ್ಮರಿಸ್ಕೊಳ್ತೀನಿ. ಒಂದು ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಒಂದು ವಿಷ್ಣುವರ್ಧನ್ ಆಗಿರ್ಬೋದು, ಒಂದು ಅಂಬರೀಷ್ ಆಗಿರ್ಬೋದು. ಈ ಒಂದು ಜಾಗವನ್ನ ನಾವು ಮಾಡಬೇಕಾದ ಸಂದರ್ಭದಲ್ಲಿ ಅವರೆಲ್ಲ ನಮ್ಗೆ ಸಾಥ್ ಕೊಟ್ಟು ಇವತ್ತು ನೀವೇನು ಕಲಾವಿದರ ಸಂಘದಲ್ಲಿ ಇವತ್ತು ಟೆರರ್ ಅನ್ನ ನೋಡ್ತಾ ಇದ್ದೀರಾ, ಈ ಟೆರರ್ ಅವರ ಆಶೀರ್ವಾದ ಇದೆ ಅಂತ ನಾನು ನಂಬ್ಕೋತೀನಿ. ಹೆಸರಿಗೆ ತಕ್ಕಂತೆ ಒಂದು ದುರೀಂದರ್ ಬಗ್ಗೆ ಒಂದು ಮಾತು ಹೇಳಿದ್ರು. ಅವತ್ತೆಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿ ಬೇರೆ ಚಿತ್ರರಂಗದವರು ಕಾಪಿ ಮಾಡ್ತಾ ಇದ್ರು. ಅದನ್ನ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಭೂತೆ ನಮಗ ಅಯ್ಯೋ ಆಗಿರ್ಬೋದು, ನಾಗರಹವ ಆಗಿರ್ಬೋದು ಅಂತ ರಾಜ್ ಕಪೂರ್ ಅಂತವ್ರು ಕೂಡ ತಮ್ಮ ಮಗನ್ನ ಮತ್ತೆ ರೀಲಾಂಚ್ ಮಾಡಬೇಕಾದ ಒಂದು ಪರಿಸ್ಥಿತಿ ಬಂದಾಗ ಅದು ಪುಟ್ಟಣ್ಣ ಕಣಗಲ್ ಸಿನಿಮಾ ಆಗಿದೆ. ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಬಹಳ ಖುಷಿಯಿಂದ ಹೇಳ್ತೀನಿ, ನಮ್ಮ ಆದಿತ್ಯನ ಈ ಸಿನಿಮಾ ಟೆರಿಫಿಕ್ ಆಗಿರುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಬಹುಶಃ ಇದನ್ನ ನೋಡ್ತಾ ಇದ್ದಾಗ ನಾವು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೀವಿ, ನಾವು ಯಾರಿಗೂ ಕಮ್ಮಿ ಇಲ್ಲ ಸಹ ಕನ್ನಡದವರು, ಏನೇ ಮಾತು ಶ್ರೇಷ್ಠ ರೀತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಸಾಥ್ ಇವತ್ತು ಬಂದಿರೋ ಅಷ್ಟೂ ಜನ ಎಲ್ಲ ಕನ್ನಡದ ಕಣ್ಮಣಿಗಳು ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಇಲ್ಲಿ ಹೆಸರಿಸಬಹುದು, ನಮ್ಗೆ ಯಾರ ಹೆಸರನ್ನ ಒಟ್ಟಾಗಿ ಹೇಳೋದಿಲ್ಲ. ಆದ್ರೆ ಈ ಒಂದು ಸಿನಿಮಾನ ಗೆಲ್ಸೋದು ನಮ್ಮ ಕರ್ತವ್ಯ. ಅಂದ್ರೆ ನಮ್ಮ ಕರ್ತವ್ಯ ಅಂದ್ರೆ ನಾವು ಯಾವಾಗ ಹೇಳ್ತೀವಿ ಎಸ್ಟೇಟ್, 4th ಎಸ್ಟೇಟ್ ಅಂದ್ರೆ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮ, ಇವೆಲ್ಲ ನಿಮ್ಮ ಕೈಲಿ ಕೊಟ್ಟಿದ್ದೀವಿ. ತಾವುಗಳು ಈ ಸಿನಿಮಾವನ್ನ ನೋಡಿದ್ದೀರಾ, ಟ್ರೈಲರ್ನ ನೋಡಿದ್ದೀರಾ. ಮತ್ತೆ ಈ ಯುವಕನ ಯಾರು ಏನ್ ಹೈಟಲ್ಲಿ ಕಮ್ಮಿ ಇದ್ದಾನೆ ಅಂದ್ರೆ ಒಳ್ಳೆ ಹೈಟ್, ಅಮಿತಾಬ್ ಬಚ್ಚನ್ ಹೈಟಲ್ಲಿ, ಲುಕ್ ಅಲ್ಲಿ ನೋಡ್ರಿ ಶಾರುಖ್ ಖಾನ್ ಮೀರಿಸ್ತಾನೆ. ಟ್ಯಾಲೆಂಟ್ ಅಲ್ಲಿ ಕನ್ನಡದ ಎಲ್ಲ ಪ್ರತಿಭೆಯನ್ನು ಮೀರಿಸುವಂತ ಶಕ್ತಿ ಅವರ ಒಂದು ಕುಟುಂಬದ ಕೊಡುಗೆ ಅಂತ ಹೇಳ್ತಾ ಇದ್ದೀನಿ. ಇಂತಹ ಒಬ್ಬ ಕಲಾವಿದನ್ನ ನಾವು ಇಟ್ಕೊಂಡು ಎಂತೆಂಥ ಕಲಾವಿದರಿದ್ದಾರೆ ಕನ್ನಡದಲ್ಲಿ, ಎಂತೆಂಥ ಕಲಾವಿದರು ಬಂದು ಹೋಗಿದ್ದಾರೆ. ನಾವಿವತ್ತು ಉಳಿಸ್ಕೋಬೇಕು, ನಮ್ಮ ನಿರ್ದೇಶಕನ ಉಳಿಸ್ಕೋಬೇಕು, ನಮ್ಮ ನಿರ್ಮಾಪಕರನ್ನ ಉಳಿಸ್ಕೋಬೇಕು, ನಮ್ಮ ಕನ್ನಡತನವನ್ನು ಉಳಿಸ್ಕೋಬೇಕು ಅಂತ ನಾನು ಹೇಳ್ತಾ, ಈ ಒಂದು ಸಿನಿಮಾ ನಿರ್ಮಾಣ ಮಾಡಿರುವ ನಿರ್ಮಾಪಕರಿಗೆ ನನ್ನ ಅತ್ಯಂತ ವಂದನೆಗಳು. ಉಪ್ಪಿ ಸಿನಿಮಾ ಅವರು, ಹಾಗೇನೆ ಇದನ್ನ ನಿರ್ದೇಶನ ಮಾಡಿದಂತ ನಿರ್ದೇಶಕ ರಂಜನ್ ಹೇಳಿದ್ರ ಸರ್, ರಂಜನ್ ಸರ್ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಈಗಲೇ ಟೆರಿಫಿಕ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲಿಂದ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರೀಕ್ಷೆ ಮಾಡೋದಕ್ಕೆ ಮಾಡ್ತಾನೆ ಇರ್ತೀವಿ. ಹಾಗೆ ಇಲ್ಲಿ ಹೆಚ್ಚು ಮಾತಾಡೋದಕ್ಕೆ ತುಂಬಾ ಬೇಕಾದಷ್ಟು ಜನ ಇದ್ದಾರೆ. ನನಗೊಂದು ಇನ್ಸಿಡೆನ್ಸ್ ಮಾತ್ರ ನಾನು ಯಾವತ್ತೂ ನೆನೆಸ್ಕೊತೀನಿ ನೋಡಿದಾಗ. ನೋಡಿ, ಇವತ್ತು ಅಂಕಲ್ ನೀವು ಬರಲೇಬೇಕು, ಅಂಕಲ್ ನೀವು ಬರಲೇಬೇಕು ಅಂದಾಗ ನಮ್ಮಿಬ್ಬರೇ ಹಿಂದೆ ಒಂದು ಕಥೆ ಇದೆ. ನಾನು ಮೈಸೂರಲ್ಲಿ ಚಂದನದ ಗೊಂಬೆ ಸಿನಿಮಾ ಮಾಡುವ ಸಂದರ್ಭದಲ್ಲಿ ನನಗೆ ಪರಿಚಯ ಆಗಿದ್ದು ಇವರ ಕುಟುಂಬ. ಅವತ್ತು ಬಡ್ಡಿ ಬಂಗಾರಮ್ಮ ಅಂತ ಏನ್ ನಮ್ಮ ಕಲಾವಿದರು ಇದ್ರು, ಅವರು ಇವ್ರ ಮನೆಗೆ ಕರ್ಕೊಂಡೋಗಿ ಪರಿಚಯ ಮಾಡಿಸಿದ್ರು. ಅವತ್ತಿಂದ ಇವತ್ತಿನವರೆಗೂ ನಾನೊಂದು ಶಿಸ್ತನ್ನ ಕಲ್ತಿದ್ದು ಅಂದ್ರೆ ಪ್ರತಿಮಾದೇವಿಯಿಂದ. ಅವರ ನಡೆ, ನುಡಿ, ಮಾತುಗಾರಿಕೆ ಎಲ್ಲವೂ ಹಾಗೇನೆ ಕಡೆ ತನಕ ಇತ್ತು. ಹಾಗಾಗಿ ಅವರ ಕುಟುಂಬದವರು ನನಗೆ ಕಾದಿದ್ದು ಒಂದೇ ಒಂದು ಕಾರಣಕ್ಕೆ, ಈ ಹುಡುಗನಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗೋಯ್ತು. ಆ ಒಂದು ಸಂದರ್ಭದಲ್ಲಿ ನನ್ನ ಹತ್ರ ಒಂದು ಕಾರ್ ತಗೊಂಡಿದ್ದೆ. ಪ್ರಾಯ ಟೈಮಲ್ಲಿ ಹೋಗಿ ಕರ್ಕೊಂಡು ಒಂದು ಸ್ಟಿಚ್ ಹಾಕಿದೆ. ಅದರ ಮಾರ್ಕಿನ ಹಾಗೆ ಇದೆ. ಅದು ಟೆರಿಫಿಕ್ ಮಾರ್ಕ್. ಯಾಕೆಂದ್ರೆ ಅದು ನೋಡಿ ನೆಕ್ಸ್ಟ್ ಸಿನಿಮಾಗಳಲ್ಲಿ ಅವನ ಒಂದು ಲೀಲೆ ಅಪಾರವಾಗಿರುತ್ತೆ. ನನ್ಗೆ ಆ ನಂಬಿಕೆ ಇದೆ. ಯಾಕೆಂದ್ರೆ ಅಂತಹ ಒಂದು ಕುಟುಂಬದಿಂದ ಬಂದಂತ 3ನೇ ಜನರೇಷನ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಮಹಾತ್ಮ ಪಿಕ್ಚರ್ಸ್ ಅಂಡ್ ಬಾಬು ಸರ್. ಅವರು ಯಾರ್ಯಾರು ಇಟ್ಕೊಂಡು ಡೈರೆಕ್ಟ್ ಮಾಡಿಲ್ಲ. ನಾನು ಕೇಳಿದ ಹೆಸರು ಮಾತ್ರ ಅಲ್ಲ, ಭಾರತ ದೇಶ ಅತ್ಯಂತ ಶ್ರೇಷ್ಠ ನಟ ಅಂತ ಕರೆದಂತ ದಿಲೀಪ್ ಕುಮಾರ್ ಇಟ್ಕೊಂಡು ಇದೇ ಬೆಂಗಳೂರಿನಲ್ಲಿ ಡೈರೆಕ್ಟ್ ಮಾಡಿದ್ದಾರೆ. ಇದೇ ರಾಜ್ಕುಮಾರ್, ಹಿಂದಿ ರಾಜ್ಕುಮಾರ್ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ದಾರೆ. ಹೇಮಾ ಮಾಲಿನಿ ಇಟ್ಕೊಂಡು ಡೈರೆಕ್ಟ್ ಮಾಡಿದ್ದಾರೆ. ನಮ್ಮ ಹೆಮ್ಮೆ ರಾಜೇಂದ್ರ ಸಿಂಗ್ ಬಾಬು ನಮ್ಮ ಜೊತೆಯಲ್ಲಿ ಇರೋದು. ಹಾಗೆ ಇವತ್ತು ನಾವೆಲ್ಲ ಹೃದಯ ತುಂಬಿ ಕುಟುಂಬಕ್ಕೆ ಆಶೀರ್ವಾದ ಮಾಡಬೇಕು. ಇನ್ನು ಸ್ವಲ್ಪ ದಿನದಲ್ಲಿ 100 years ಸೆಂಚುರಿ ಬಾರಿಸುವಂತ ಒಂದು ಪಿಕ್ಚರ್ಸ್ ಅವರು. ನಾವೆಲ್ಲ ಕನ್ನಡಿಗರು, ಸಿನಿಮಾ ರಸಿಕರು, ಸಿನಿಮಾ ಪ್ರಿಯರು ಒಗ್ಗಟ್ಟಾಗಿ ಈ ಕುಟುಂಬಕ್ಕೆ ನಾವು ಆಶೀರ್ವಾದ ಮಾಡಬೇಕು. ಎಲ್ಲ ಒಳ್ಳೆಯದಾಗಲಿ. ನನ್ನ ದುಷ್ಯಂತ, ನಿಮ್ಮ ನಾವು ನೀವು ಎಲ್ಲರೂ ನೋಡಿದೀವಿ. ನನ್ನ ಪ್ರಕಾರ ಸೂಪರ್ ಸೂಪರ್ ಸೂಪರ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ತುಂಬೋಯ್ತು ಆ ಒಂದು ದೃಶ್ಯಗಳು ಕಂಡಾಗ.
ಇದು ಹಾಗೆ ಎಲ್ರಿಗೂ ಆಗ್ಬೇಕು. ಎಲ್ರು ಇದೇ ರೀತಿ ಸೂಪರ್ ಸೂಪರ್ ಅನ್ನೋ ಹಾಗೆ ಆಗ್ಬೇಕು. ಈ ಸೂಪರ್ ಅಂತ ಅನ್ನೋ ಹಾಗೆ ಆಗ್ಬೇಕಾದ್ರೆ ನಮ್ಮ ಜನರು ಚಿತ್ರರಂಗಕ್ಕೆ ಬರಬೇಕು. ಚಿತ್ರಕ್ಕೆ ಚಿತ್ರಮಂದಿರದಲ್ಲಿ ಬರಬೇಕು, ಬಂದು ಚಿತ್ರ ನೋಡ್ಬೇಕು, ಯಶಸ್ವಿ ಮಾಡ್ಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಈಗ ಈ ಯಶಸ್ಸು ಯಾರಿಗೆ? ಟೆರರ್ ಸಿನಿಮಾದ ಜೊತೆಗೆ, ತಂಡದ ಜೊತೆಗೆ ಆದಿತ್ಯ ಅವ್ರು ನಿಜವಾಗ್ಲೂ ಈ ಟೆರರ್ ಅಲ್ಲಿ ಯಶಸ್ವಿ ಖಂಡಿತ ಕಾಣ್ತಾರೆ, ಖಂಡಿತ ಕಾಣ್ಬೇಕು ಅಂತ ನನ್ನ ಹಂಬಲ. ಖಂಡಿತವಾಗ್ಲೂ ಆಗ್ಬೇಕು. ಇದಕ್ಕೆ ಮಾಧ್ಯಮದವರು ಸಹ ಬಹಳ ಸಹಕಾರ ಕೊಡ್ಬೇಕು. ಯಾಕೆಂದ್ರೆ ನೀವಿಲ್ಲದೆ ನಾವಿಲ್ಲ ಕಲಾವಿದರಿಗೆ ಯಾರೇ ಆದ್ರೂ ನೀವೇ. ನಿಮ್ಮ ಒಂದು ಸಹಾಯ ಅಂತಂದ್ರೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಅಂತ ಹೇಳ್ತಾ ಇದ್ದೀನಿ. ಆ ಪ್ರೋತ್ಸಾಹ ಯಾವ ರೀತಿ ಇರ್ಬೇಕು ಅಂದ್ರೆ ಥಿಯೇಟ್ರಿಗೆ ಜನರು ಬರ್ಬೇಕು. ಆ ರೀತಿ ನೀವೆಲ್ಲರೂ ಪ್ರೋತ್ಸಾಹ ಮಾಡಿ ನಮ್ಮ ಆದಿತ್ಯ ಟೆರರ್ನ ಗೆಲ್ಸಿ ಅಂತಾನು ಕೇಳ್ಕೊತಾ ಇದ್ದೀನಿ. ನೀವೆಲ್ರಿಗೂ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಇವತ್ತು ನಮ್ಮನ್ನ ಕರೆಸಿದ್ದಾರೆ, ಈ ಒಂದು ಅವಕಾಶ ಮಾಡಿದ್ದಾರೆ, ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಬಾಬು ಸರ್ ಥ್ಯಾಂಕ್ ಯು ಸರ್, ಆದಿತ್ಯ ಥ್ಯಾಂಕ್ ಯು ಕರೆದಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಆದ್ರೆ ಟೆರರ್ನ ಗೆಲ್ಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ, ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ತಾವೆಲ್ಲರೂ ಇದಕ್ಕೆ ಒಂದು ಒಮ್ಮತದಿಂದ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. 7 ಕೋಟಿ ಜನ ಅಟ್ಲೀಸ್ಟ್ 1 ಕೋಟಿ ಜನ ಸಿನಿಮಾಟಾಗಿ ಒಂದು ಪಿಕ್ಚರ್ ನೋಡಿದ್ರೆ ನಮ್ಮ ಬಟ್ಟೆ ತುಂಬುತ್ತೆ, ನಾವು ಹಾಕಿರೋ ದುಡ್ಡು ವಾಪಸ್ ಕೊಡ್ತಾರೆ ಅಂತ ಕೇಳ್ಕೊಂಡು ದಯವಿಟ್ಟು ಎಲ್ಲರಿಗೂ ಒಂದೆರಡು ನಮಸ್ಕಾರ. ಟೆರರ್ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.